ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಹೆಲ್ತ್ ಕೇರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಗೇಮ್, ನಮ್ಮ ದೇಹದ ಸಮತೋಲನೆ ಕಾಪಾಡಿಕೊಳ್ಳಲು ಕಿವಿಯ ಆರೋಗ್ಯಕ್ಕೆ ಕಿವಿ ಮಾತು. ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಗಾಯ್ಸ್, ನೋಡೋಣ ಏನಿದು ಕಿವಿ ಮಾತು ಅನ್ನೋದು. ಹೆಲ್ತ್ ಕೇರ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ. ಸದಾ ಕಾಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ ದೇವರು ನಿಮ್ಗೆ ಚೆನ್ನಾಗಿಟ್ಟಿರಿ. ಬನ್ನಿ ಗೈಸ್, ವಿಡಿಯೋವನ್ನು ಮುಂದುವರ್ಸೋಣ. ಏನಿದು ಕಿವಿ ಮಾತು ತಿಳ್ಕೊಳ್ಳೋಣ ಗೈಸ್. ಜ್ಞಾನೇಂದ್ರ ಮತ್ತೆ ಕರ್ಮೇಂದ್ರ, ಇವೆರಡು ಏನಂತ ನಿಮಗೆ ಗೊತ್ತಾ? ಕಮೆಂಟ್ಸ್ ಅಲ್ಲಿ ತಿಳಿಸಿ ಗೈಸ್. ಕರ್ಮೇಂದ್ರ ಎಂದರೆ ಕರ್ಮಗಳನ್ನು ನಿರ್ವಹಿಸುವ, ಇಂದ್ರಿಯ ಎಂದರೆ ಕಿವಿ ಗೈಸ್. ಕಿವಿಯು ಶ್ರವಣೇಂದ್ರವು ಹೌದು, ಅದರ ಜೊತೆಗೆ ದೇಹದ ಸಮತೋಲನೆಯನ್ನು ಕಾಪಾಡುವ ಅಂಗವೂ ಹೌದು. ನಿಜ ಗೈಸ್, ಈ ಎರಡು ಕ್ರಿಯೆಗಳು ಸಮರ್ಥವಾಗಿ ನಡೆಸಲು ಆರೋಗ್ಯಕರವಾದ ಕಿವಿ ಅವಶ್ಯಕತೆ ಇದೆ ಗೈಸ್. ಗಂಟಲಿನ ಅಂಗಾಂಗಗಳಿಂದಲೇ ಧ್ವನಿ ಹೊರಬರಲು ಸಾಧ್ಯ. ಆ ಹೊರಟು ಧ್ವನಿಯನ್ನು ಗ್ರಹಿಸುವುದು ಕಿವಿ. ಅಲ್ಲದೆ ಗರ್ಭದಲ್ಲಿ ಕಿವಿ ಭಾಗಗಳು ಉತ್ಪತ್ತಿಯಾಗುವುದು ಗೈಸ್. ನಮ್ಮ ಧ್ವನಿ ಪೆಟ್ಟಿಗೆ ಇರುತ್ತಲ್ವಾ, ಆ ಭಾಗದಲ್ಲಿ ಆಗಾಗ ಕೇಳುವ ಶಬ್ದಗಳು ಗೈಸ್. ನಾವು ಆಡುವ ಮಾತಿಗೂ ಅನಿವ ಭಾವಕ್ಕೂ ಸಂಬಂಧ ಇದೆ. ಮೂಗು ಗಂಟಿಲು ಬರುವ ತೊಂದರೆಗಳು, ಆಗುವ ಕಫದಿಂದ ಕಿವಿ ರೋಗಕ್ಕೂ ಕಾರಣವಾಗಬಹುದು ಗೈಸ್. ಎಷ್ಟೇ ಜನರಿಗೆ ನೆಗಡಿ ಆದಾಗ ನೋಡಿ ಕಿವಿ ನೋವು ತುಂಬಾ ಇರುತ್ತೆ, ಮತ್ತೆ ಕಿವಿ ಮಂದಹಾಸದಿಂದ ಕೇಳಿಸ್ತಾ ಇರುತ್ತೆ ಅಂತವ್ರಿಗೆ. ನಿಜ ಗೈಸ್, ನೆಗಡಿ ಆದಾಗ ಕಿವಿ ಸ್ವಲ್ಪ ಮಂದವಾಗಿ ಕೇಳಿಸುತ್ತೆ. ನೋಡಿದ್ರಲ್ಲ ಗೈಸ್, ಕಿವಿ, ಮೂಗು ಮತ್ತು ಗಂಟಲು ಇವು ಮೂರಕ್ಕೂ ತುಂಬಾ ಸಂಬಂಧ ಇದೆ. ಇಂಥ ಚಿಕ್ಕ ಪುಟ್ಟ ಮನೆ ಮದ್ದುಗಳಿಂದ ನಾವು ಆರೋಗ್ಯಕರವಾಗಿರೋಣ. ಇಂಥ ಅನಾರೋಗ್ಯಕ್ಕೆ ನಾವು ಸಿಂಪಲ್ ಮನೆ ಮದ್ದನ್ನು ತರ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೆಲ್ತ್ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.